ಬಂಗಾರಪೇಟೆ ತಾಲೂಕು ಟಿಎಪಿಸಿಎಂಎಸ್ 12 ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ 7 ಮತ್ತು ಕಾಂಗ್ರೆಸ್ಸಿನ 5 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಎ ವರ್ಗದ ಸಾಮಾನ್ಯ ಸ್ಥಾನದಿಂದ ಕಾಂಗ್ರೆಸ್ಸಿನ ಬಿ ವೆಂಕಟೇಶಪ್ಪ 11, ಎಂ ಕೃಷ್ಣೇಗೌಡ 10, ಬಿ ನಾರಾಯಣಸ್ವಾಮಿ 10, ಎ ಹರೀಶ 10 ಮತ್ತು ಮಹಿಳಾ ಮೀಸಲು ಸ್ಥಾನದಿಂದ ಎಂ ಮೀನಾಕ್ಷಿ 1029 ಮತಗಳನ್ನು ಗಳಿಸುವ ಮೂಲಕ ಜಯಗಳಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದಿಂದ ಬಿ ವರ್ಗದ ಸಾಮಾನ್ಯ ಸ್ಥಾನದಲ್ಲಿ ಕೆಸಿ ಸೀತಾರಾಮಪ್ಪ 996, 992 ವರ್ಗದ ಪ್ರವರ್ಗ ಎ ಸ್ಥಾನದಿಂದ ಡಿ ಬಾಲಚಂದ್ರ 1179, ಬಿ ವರ್ಗದ ಪ್ರವರ್ಗ ಬಿ ಸ್ಥಾನದಿಂದ ಮೀಸಲು ಸ್ಥಾನದಿಂದ ಎಚ್ಆರ್ ಶ್ರೀನಿವಾಸ್, ವಿ ಮಾರ್ಕಂಡೇಗೌಡ 1241, ಪರಿಶಿಷ್ಟ ಜಾತಿ 1146, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ವಿ ರಾಮಯ್ಯ 1050, ಮಹಿಳಾ ಮೀಸಲು ಸ್ಥಾನದಿಂದ ಆರ್ ರಮ್ಯಾ 955 ಮತಗಳನ್ನು ಗಳಿಸುವ ಮೂಲಕ ಗೆಲುವು ಸಾಧಿಸಿದ್ದಾರೆ. ಫಲಿತಾಂಶದ ನಂತರ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿವಿ ಮಹೇಶ್ ಮಾತನಾಡಿ, ಎ ವರ್ಗದಲ್ಲಿ ಅವರಿಗೆ ಬೇಕಾದಂತೆ ಡೆಲಿಗೇಟ್ ಕೊಟ್ಕೊಂಡಿದ್ದು ಕಾರಣ ಅವರೇ ಗೆಲ್ಲುತ್ತಾರೆ ಎಂದು ಮೊದಲೇ ಗೊತ್ತಿತ್ತು ಎಂದು ಸಮರ್ಥನೆ ನೀಡಿದರು. ಯಾವುದೇ ಕಾರಣಕ್ಕೆ ಅವಿರೋಧ ಆಯ್ಕೆಗೆ ಅವಕಾಶ ನೀಡಬಾರದು ಎಂಬ ಉದ್ದೇಶದಿಂದ ಕೇವಲ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸುವ ಮೂಲಕ ಚುನಾವಣೆ ಎದುರಿಸಿದ್ದೇವೆ ಎಂದು ಹೇಳಿದರು. ವರ್ಗದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಪ್ರತಿಯೊಬ್ಬರ ಹಿನ್ನೆಲೆ ಪಡೆದು ಉತ್ತಮ ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸಿದೆವು. ವಿ ಮಾರ್ಕಂಡೇಗೌಡ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ 8 ಕ್ಷೇತ್ರದಲ್ಲಿ 7 ಸ್ಥಾನ ಗೆಲ್ಲುವ ಮೂಲಕ ಮೈತ್ರಿಕೂಟದ ಪವರ್ ತೋರಿಸಿದ್ದೇವೆ ಎಂದು ವಿವರಿಸಿದರು. ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಅವರಿಗೆ ಹೇಗೆ ಬೇಕೋ ಆ ರೀತಿ ಷೇರುಗಳನ್ನು ಕಟ್ಟಿಸಿಕೊಂಡು ಗೆದ್ದರು. ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಬಂದರು. ಆದರೆ 8ಕ್ಕೆ 8 ನಾವೇ ಗೆಲ್ಲುತ್ತೇವೆ ಎಂಬ ನಂಬಿಕೆಯಿಂದ ಚುನಾವಣೆ ಎದುರಿಸಿದ್ದೇವೆ. ಇಂದಿನ ಗೆಲುವು ಮುಂಬರುವ ಎಲ್ಲ ಚುನಾವಣೆಯ ದಿಕ್ಸೂಚಿ. ಎನ್ಡಿಎ ಮೈತ್ರಿಕೂಟ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ವಿಜಯ ಪತಾಕೆ ಹಾರಿಸುವುದು. ವಿಧಾನಸಭಾ ಚುನಾವಣೆಯಲ್ಲಿ ಸಹ ಮೈತ್ರಿ ಪಾಳೆಯದವರೇ ಶಾಸಕರಾಗುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಲೋಕಸಭೆ ಮಾಜಿ ಸದಸ್ಯ ಎಸ್ ಮುನಿಸ್ವಾಮಿ, ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಚಲಪತಿ ಇದ್ದರು. ಬಿ ವರ್ಗದಲ್ಲಿ ನಾವು 8 ಕ್ಯಾಂಡಿಡೇಟ್ ಹಾಕಿದ್ವಿ, ಎ ವರ್ಗದಲ್ಲಿ 1 ಕ್ಯಾಂಡಿಡೇಟ್ ಹಾಕಿದ್ವಿ. ಎ ವರ್ಗ ನಮಗೆ ಮೊದಲೇ ಗೊತ್ತಿತ್ತು, ಯಾಕಂದ್ರೆ ಸೊಸೈಟಿಗಳು ಅವ್ರ ಸರ್ಕಾರ ಇದೆ, ಅವ್ರು ಬೇಕಾಗಿರೋ ಡೆಲಿಗೇಟ್ ಮಾಡ್ಕೊಂಡಿದ್ರು. ಆದ್ರೂ ಕೂಡ ನಾವು ಚುನಾವಣೆ ಮಾಡಬೇಕು ಅಂತ ನಾವು 1 ಕ್ಯಾಂಡಿಡೇಟ್ ಹಾಕಿದ್ವಿ. 8 ಕ್ಯಾಂಡಿಡೇಟ್ ನಾವು ಸೆಲೆಕ್ಟ್ ಮಾಡುವಾಗ ಪ್ರತಿಯೊಬ್ಬ ಕ್ಯಾಂಡಿಡೇಟು ಕೂಡ ಹಿನ್ನೆಲೆ ತಗೊಂಡು ಅವ್ರ ವೋಟ್ ಎಷ್ಟಿದೆ, ಅವ್ರ ಹಿನ್ನೆಲೆ ಏನಿದೆ, ಅವ್ರ ಶೇರ್ ಎಷ್ಟು ಕಟ್ಸಿದ್ದಾರೆ ಅಂತ ನಾವು 1 ಬಾರಿ ಅಲ್ಲ 10 ಬಾರಿ ಕೂತ್ಕೊಂಡು ಸಭೆ ಮಾಡಿದ್ವಿ. ಇವತ್ತು 8 ಕ್ಷೇತ್ರದಲ್ಲಿ 7 ಕ್ಯಾಂಡಿಡೇಟ್ಗಳನ್ನ ನಮ್ಮ ಎಲ್ಲ ವೋಟರ್ಸ್ಗೂ ನಾನು ಮೊದಲಿಗೆ ಧನ್ಯವಾದಗಳು ಅನ್ನಿಸ್ತಾ ಇದ್ದೀನಿ. ಇವತ್ತು ಮಾರ್ಕಂಡೇಗೌಡರು ನಾವು ಹೇಳಿದ್ವಿ, ನಾವು ಮಾರ್ಕಂಡೇಗೌಡರ ನೇತೃತ್ವದಲ್ಲಿ ಈ ಚುನಾವಣೆ ನಡೀಬೇಕು ಅಂತಂದೆ. ಮಾರ್ಕಂಡೇಗೌಡರು ನಾನು ಬೇಡ ಅಂತಂದ್ರು, ಆದ್ರೂ ಕೂಡ ನಾವೆಲ್ಲ ಒಪ್ಪಿಸಿ, ಸೀತಾರಾಮಣ್ಣ ಅಂತ ನಮ್ಗೆ ಎಲೆಕ್ಷನ್ ಬೇಡ ಅಂತಿಂದೇ ಇದ್ರು, ಒಪ್ಪಿಸಿ ನಿಲ್ಸಿದ್ವಿ. ಇವತ್ತು ಅಭೂತವಾದಂಥ ಗೆಲುವು. ಇವತ್ತು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ನೀವೆಷ್ಟು ಫೋರ್ಸ್ ಮಾಡಿದ್ರು, ಏನು ದಬ್ಬಾಳಿಕೆ ಮಾಡಿದ್ರು ಕೂಡ ಮುಂದೆ ಬರೋ ಎಲ್ಲ ಚುನಾವಣೆ ಇದೇ ಥರ ನಾವು ಮಾಡ್ತೀವಿ. ಬ್ಯಾಂಕ್ ಎಲೆಕ್ಷನ್ ನಮಗೊಂದು ಅನುಭವವಾಗಿದೆ, ನಡೆದಿದೆ. ಇದು ಎಲ್ಲರಿಗೂ ಅಷ್ಟೇ ಮುಂದಿನ ಒಂದು ಚುನಾವಣೆಗೆ ದಿಕ್ಸೂಚಿ ಅಂತ ತಿಳ್ಕೊಂಡು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಥರ ಹೋದ್ರೆ ನಾವು ಯಾವ ಚುನಾವಣೆ ಬೇಕಾದ್ರೂ ಗೆಲ್ತೀವಿ. ಇಷ್ಟು ಒಗ್ಗಟ್ಟಾಗಿ ನಮ್ಮ ಜೊತೆ ಸುಮಾರು ಮುಖಂಡರಿದ್ದಾರೆ. ಬಂಗಾರಪೇಟೆ ತಾಲೂಕಿನಲ್ಲಿ ಮುಂದೆ ಏನು ಚುನಾವಣೆ ಬರುತ್ತೆ ಅದಕ್ಕೆ ದಿಕ್ಸೂಚಿಯಾಗಿ ಟಿಎಪಿಎಂಎಸ್ ಅಲ್ಲಿ ಚುನಾವಣೆಯಲ್ಲಿ ಸುಮಾರು 8ಕ್ಕೆ 7 ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರ ನಾನು ಬೆಳಗ್ಗೆ ಏನು ಮಾಧ್ಯಮದವ್ರಿಗೆ ಹೇಳಿದ್ದೆ, ಯಾರ್ಯಾರು ಎಸ್ಎನ್ ಜೊತೆಲಿ ಕೂತಿದ್ದಾರೋ ಅವರೆಲ್ಲರೂ ನಮ್ಗೆ ಓಟ್ ಹಾಕ್ತಾರೆ ಅಂತೇಳಿ ಏನು ಹೇಳಿದರೆ, ನಾವು 8ಕ್ಕೆ 8 ಗೆಲ್ತೀರಿ ಅಂತೇಳಿ ಯಶೋಧ ರೆಡ್ಡಿ ಅವರು ಕಡಿಮೆ ಅಂತರಗಳಲ್ಲಿ ಸೋಲೋದ್ರ ಮುಖಾಂತರ ಅವ್ರ ಯಜಮಾನರು, ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವರು, ಎಲ್ಲ ನಮ್ಮ ಮುಖಂಡರುಗಳು, ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಪ್ರತಿಯೊಬ್ಬರಿಗೂ ಹೆಸರು ಹೇಳ್ತೀನಿ,
ಚುನಾವಣೆಗಳಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಕರೆಕ್ಟಾಗಿ ನಾವು ಚುನಾವಣೆ ಮಾಡಿದರೆ 100ಕ್ಕೆ 100 ಎಸ್.ಎನ್. ನಾರಾಯಣಸ್ವಾಮಿನ 45ರಿಂದ 50 ಸಾವಿರ ಹಂತಗಳಲ್ಲಿ ಅದಕ್ಕೋಸ್ಕರ ಬಂಗಾರಪೇಟೆ ಕ್ಷೇತ್ರದ ಜನತೆ ಇವತ್ತು ಡಿಸೈಡ್ ಮಾಡಿದ್ದಾರೆ, ಸಾಕು ಎಸ್.ಎನ್. ನಾರಾಯಣಸ್ವಾಮಿ ಅವರೇ ನೀವು ಮನೆಗೆ ಹೋಗಿ ಅಂತ ಹೇಳಿ. ಇವತ್ತು NDA ಮಿತ್ರಕೂಟದಲ್ಲಿ ನಾವು ಒಗ್ಗಟ್ಟಾಗಿ ಇದೇ ರೀತಿ ಚುನಾವಣೆ ಮಾಡಿ ಬರುವಂತ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಮುಂದಿನ MLA ನಮ್ಮ NDA ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳುವಂತ ನಿಟ್ಟಿನಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಮಾಡಿಕೊಂಡು ಏನು ಬಂಗಾರಪೇಟೆನ ನನ್ನ ಕಾನ್ಸ್ಟಿಟ್ಯೂನ್ಸಿ ನನ್ನ ಬಿಟ್ಟರೆ ಇಲ್ಲ ಅಂತ ಏನು 3 ಸತಿ ಗೆದ್ಬಿಟ್ಟು ಬೀಗ್ತಾ ಇದ್ದಾರೆ. ಈ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತದೆ. ಇವತ್ತು ನನಗೆ ಅನಿಸ್ತಾ ಇದೆ ಇದು MLA ಗೆದ್ದಂಗೆ ಅಂತ ನನಗೆ ಅನಿಸ್ತಾ ಇದೆ. ಬಂಗಾರಪೇಟೆಯಲ್ಲಿ 100% ಬರ್ತಿಟ್ಕೊಳ್ರಿ. ನಾನು ಮಾತಾಡಿದ್ದು ಯಾವತ್ತೂ ಫೈದರ್ ಆಗೋದೇ ಇಲ್ಲ. ನಾನೇನು ಮಾತಾಡ್ತೀನಿ ಅದೇ ಹೇಳಿದೆ, 12 ಗೆಲ್ತೀವಿ ಅಂತ ಹೇಳಿದ್ರೆ ಈ ಸತಿ ಏನು ನಮ್ಮ ನಾಯಕರು ಖುಷಿ ಆಗ್ತದೆ. ಒಗ್ಗಟ್ಟಾಗಿ ಇವತ್ತು ಚುನಾವಣೆ ಮಾಡಿದ್ದಾರೆ. ಏನು NDA ಅಭ್ಯರ್ಥಿ ಇವತ್ತು 7 ಜನ ಗೆಲ್ಲೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕ ಪಾಠ ಕೊಟ್ಟಿದೆ. ನಮ್ಮ ಮಹೇಶ್ ಅವರು, ಮುನ್ಸ್ವಾಮಿ ಅವರು ಹೇಳ್ತಾ ಇದ್ರು ಇದು ಕೌಂಟ್ ಡೌನ್ ಅಂತ. 100ಗೆ 1000% ನಾವು ಇಲ್ಲೇ MLA ಗೆದ್ದು NDA ಬಾವುಟನ ಇಲ್ಲಿ ಹಾರಿಸ್ತೀರಿ, ಸಂಶಯ ಇಲ್ಲ. ಯಾಕಂದ್ರೆ ಇವತ್ತು ರೋಸ್ ಆಗಿದ್ದಾರೆ. ಏನಂದ್ರೆ ಇಲ್ಲಿ ಏನು ಭೂ ಹಗರಣ ಆಗ್ಬೋದು, ಲಂಚಾವತಾರ ಆಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಭ್ರಷ್ಟಾಚಾರ ಆಗ್ಬೋದು, ದೌರ್ಜನ್ಯ ಆಗ್ಬೋದು, ಕೇಸುಗಳು ಹಾಕೋದಾಗ್ಬೋದು. ಇದರಿಂದ ಜನ ಬೇಸತ್ತು ಇವತ್ತು ನಮ್ಮ NDA ಅಭ್ಯರ್ಥಿಗಳ ಕಡೆ ನೋಡ್ತಾ ಇದ್ದಾರೆ. ಮುಂದಿನ 2028ಕ್ಕೆ ಇದೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ನಮ್ಮ MLA ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ ಮಾಲಾರ್ಪಣೆ ಮಾಡೋ ಮುಖಾಂತರ ಜಯಘೋಷಣೆ ಮಾಡ್ತಾರೆ. ಕೂಡ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಇದೇ ರೀತಿ ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಮತ್ತು BJP ಮತ್ತು JDS ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಕೂಡ ಏನು ಈಗಿರ್ತಕ್ಕಂಥ ಹಾಲಿ MLA ನಾರಾಯಣಸ್ವಾಮಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಜನ ಕೊಡ್ತಾರೆ ಅನ್ನೋದು ಇವತ್ತೇ ಗೊತ್ತಾಗಿದೆ ಅವ್ರಿಗೆ. ಯಾಕಂದರೆ ಬೆಳಗ್ಗೆಯಿಂದ ಇವತ್ತು ಕೂತಿದ್ರು ಅವರು ಪೂರ್ತಿ ತಂಡ ಇಟ್ಕೊಂಡು ಬರೀ ಪೊಲೀಸ್ ಮುಖಂಡರನ್ನು ಇಟ್ಕೊಂಡು ಕೂತ್ಕೊಂಡು ನಮ್ಮನ್ನೆಲ್ಲ ಕೂಡ ಅಲ್ಲಿ ಆ ಕಡೆ ಹೋಗು ಈ ಕಡೆ ಹೋಗು ಮತದಾರರಿಗೆ ಎಲ್ಲ ಮಾಡಿರ್ತಕ್ಕಂಥ ಕೆಲಸ ಭಗವಂತ ಅವ್ರಿಗೆ ಮತದಾರರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಇವತ್ತು 8 ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರ ನಾವು ಬರಬೇಕಾಗಿತ್ತು. ಪಾಪ ನಾವೇ ಕರೆದು